ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು ರೇಷಿಯೋ ಅನಾಲಿಸಿಸ್ ಚಾಪ್ಟರ್ದು 6th and 7th ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ 6th ಪ್ರಾಬ್ಲಮ್. 6th ಪ್ರಾಬ್ಲಮಲ್ಲಿ ನೀಲ್ಕಮಲ್ ಲಿಮಿಟೆಡ್ ಅನ್ನೋ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ P&L ಅಕೌಂಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮಗೆ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟ್ಲಿ ಇಟ್ ಇಸ್ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಫಾರ್ಮುಲಾ ಇಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ನೋಡಲಿಕ್ಕೆ ಸಿಗುತ್ತೆ. ಅಸೆಟ್ ಸೈಡಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆ್ಯಂಡ್ ಮೆಷಿನರಿ ಆರ್ ಯೋರ್ ಫಿಕ್ಸ್ಡ್ ಅಸೆಟ್ಸ್. ಸ್ಟಾಕ್, debtors and cash are your current assets. So stock plus debtors plus cash 3 lakhs plus 2 lakhs plus 1 lakh ನಾ ನೀವು ನ್ಯೂಮರೇಟ್ರಲ್ಲಿ ತೊಗೊಳ್ತೀರಾ. ಡಿನಾಮಿನೇಟ್ರಲ್ಲಿ ಕರೆಂಟ್ ಲಯಬಿಲಿಟೀಸ್ ತೊಗೋಬೇಕು. ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟರ್ಸ್ ಒಂದೇ ಇರೋದು. ಇದೆರಡು P&L ಅಕೌಂಟಿಗೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಹೋಗುತ್ತೆ. ರಿಸರ್ವ್ಸ್ ಆ್ಯಂಡ್ P&L ಅನ್ನೋದು. ವೆರಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೆಳಗಡೆ ತೋರಿಸ್ತೀರಾ. ಸೊ ಕ್ರೆಡಿಟರ್ಸ್ ಆರ್ ಯೋರ್ ಕರೆಂಟ್ ಲಯಬಿಲಿಟೀಸ್ ವಿಚ್ ಇಸ್ 2 lakhs. ಸೊ ಕ್ರೆಡಿಟರ್ಸ್ನ ಡಿನಾಮಿನೇಟರ್ ತೊಗೊಳ್ತೀರಾ. ಸೊ 3 + 2 + 1 is 6 lakhs ಡಿವೈಡೆಡ್ ಬೈ 2 lakhs is 3:1. 3:1 ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ 1 ರೂಪಿ ನಿಮ್ಮ ಕರೆಂಟ್ ಲಯಬಿಲಿಟಿ ಆಗಿದ್ದರೆ 3 rupees ಅಷ್ಟು ನಿಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಇದೆ. ಸೊ ಯು ಆರ್ ಇನ್ ಅ ಸೇಫ್ ಪೊಸಿಷನ್. 3 times of your current liabilities is your current asset. Current asset is 3 times of your current liability ಅಂತ ಅರ್ಥ. So liquid ratio is the second ratio that they have asked. So liquid ratio is nothing but asset test ratio. Current ratio ಗೂ liquid ratio ಗೂ ಏನು ಡಿಫ್ರೆನ್ಸ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟ್ರಿ ಮೈನಸ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ನ ನೀವು ನ್ಯೂಮರೇಟ್ರಲ್ಲಿ ತೊಗೊಳ್ತೀರಾ. ನ್ಯೂಮರೇಟ್ರಲ್ಲಿ ಕರೆಂಟ್ ರೇಷಿಯೋನಲ್ಲಿ ಬರೀ ಕರೆಂಟ್ ಅಸೆಟ್ಸ್ ತೊಗೊಳ್ತೀರಾ. ಆದರೆ ಲಿಕ್ವಿಡ್ ರೇಷಿಯೋನಲ್ಲಿ ಕ್ವಿಕ್ ಅಸೆಟ್ಸ್ ಅಂದ್ರೇನು, ಕರೆಂಟ್ ಅಸೆಟ್ಸ್ ವಿಚ್ ಡು ನಾಟ್ ಇನ್ಕ್ಲೂಡ್ ಇನ್ವೆಂಟ್ರಿ ಆ್ಯಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ತೊಗೊಳ್ತೀರಾ. ಇನ್ವೆಂಟ್ರಿ ಈಸ್ ನಥಿಂಗ್ ಬಟ್ ಸ್ಟಾಕ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ನ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ನಿಮಗೆ ಕೊಟ್ಟಿರೋದು ಸ್ಟಾಕ್, ಡೆಟರ್ಸ್ ಆ್ಯಂಡ್ ಕ್ಯಾಶ್, ಇವು ಮೂರೇ ಕರೆಂಟ್ ಅಸೆಟ್ಸು. ಅದರಲ್ಲಿ ಸ್ಟಾಕ್ ತೊಗೊಳ್ಳೋಂಗಿಲ್ಲ ಬಿಕಾಸ್ ಇಟ್ ಸೇಸ್ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಅಂತ ಹೇಳುತ್ತೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಹೇಗಿದ್ರೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಸ್ಟಾಕ್ ಒಂದನ್ನು ಬಿಟ್ಟು ಉಳಿದಿದ್ದೆಲ್ಲ ಕರೆಂಟ್ ಅಸೆಟ್ಸ್ನ ತೊಗೊಳ್ಬಹುದು ಅಂತ ಅರ್ಥ. ಸೊ ಸ್ಟಾಕ್ ಬಿಟ್ಟು ನೀವು ಡೆಟರ್ಸ್ ಆ್ಯಂಡ್ ಕ್ಯಾಶ್ನ ಮಾತ್ರ ನ್ಯೂಮರೇಟರಲ್ಲಿ ತೊಗೊಳ್ತೀರಾ. ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಡಿನಾಮಿನೇಟರ್ ತೊಗೋಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನೋದನ್ನ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಬರೀ ಕ್ರೆಡಿಟರ್ಸ್ ಮಾತ್ರ ಕೊಟ್ಟಿರೋದು. ಸೊ ಹಾಗಾಗಿ ನೀವು ಕ್ರೆಡಿಟರ್ಸ್ನ ಮಾತ್ರ ಡಿನಾಮಿನೇಟರ್ ತೊಗೊಳ್ತೀರಾ. ಸೊ ಡೆಟರ್ಸ್ ಪ್ಲಸ್ ಕ್ಯಾಶ್ ಇಸ್ 2 lakh plus 1 lakh ಆ್ಯಂಡ್ ಕ್ರೆಡಿಟರ್ಸ್ ಇಸ್ 2 lakhs. ಸೊ ಈ 2 lakhs ನೀವು ತೊಗೊಳ್ತೀರಾ. 3 lakhs ಡಿವೈಡೆಡ್ ಬೈ 2 lakh ಇಸ್ 1.5:1. ಅಂದರೆ ನಿಮ್ಮ ಹತ್ರ 1 ರೂಪಿ ಅಷ್ಟು ಕರೆಂಟ್ ಲಯಬಿಲಿಟಿ ಇದ್ದರೆ 1.5 ರೂಪಿ ಅಷ್ಟು ಕ್ವಿಕ್ ಅಸೆಟ್ಸ್ ಇದೆ. ಕ್ವಿಕ್ ಅಸೆಟ್ ಅಂತ ಹೇಳಿದ್ರೇನು, ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವೆರಿ ಈಸಿಲಿ. ಸೊ ಅಗೇನ್ ಯು ಆರ್ ಇನ್ ಅ ಸೇಫರ್ ಪೊಸಿಷನ್. ನೆಕ್ಸ್ಟ್ ವಿ ಹ್ಯಾವ್ ಆಪರೇಟಿಂಗ್ ರೇಷಿಯೋ. ಆಪರೇಟಿಂಗ್ ರೇಷಿಯೋ ಇಸ್ ನಥಿಂಗ್ ಬಟ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ. ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಅಂದರೆ ಕ್ಲಿಯರಾಗಿ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಬರೀ ಆಪರೇಟಿಂಗ್ ರೇಷಿಯೋ ಅಂತ ಕೊಟ್ಟರೆ ಇಟ್ ಮೀನ್ಸ್ ಇಟ್ಸ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ವಿಚ್ ಇಸ್ ನಥಿಂಗ್ ಬಟ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಈಗ ಆಪರೇಟಿಂಗ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು ಬಿಕಾಸ್ ಸೇಲ್ಸ್ನ ಅವರು ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆಪರೇಟಿಂಗ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಗಿವ್ಸ್ ಯು ಆಪರೇಟಿಂಗ್ ಕಾಸ್ಟ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿದರೆ ಏನು, ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳಿದ್ದೀನಿ. ಬಟ್ ಐ ವಿಲ್ ರಿಪೀಟ್. ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಒನ್ ಮೋರ್ ಆಲ್ಟರ್ನೇಟಿವ್ ಇಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ನೀವು ಮಾಡಿದ್ರೆ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು 16 lakhs ಮೈನಸ್ 9 lakh ಗಿವ್ಸ್ ಯು 7 lakhs. ಹಾಗೆ ನೀವು 1 lakh plus 8 lakh gives you 9 lakh minus 2 lakhs also gives you 7 lakhs. ಸೊ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮಾಡಿದ್ರೆ ನಿಮಗೆ 9 lakhs ಬರುತ್ತೆ. 9 lakh minus 2 lakh gives you 7 lakhs. So this is your cost of goods sold. ಇಲ್ಲ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ವಿಚ್ ಇಸ್ 16 lakhs minus 9 lakh ವಿಚ್ ಇಸ್ ಅಗೇನ್ 7 lakhs. ಸೊ ಇಲ್ಲಿ ನೀವು ನೋಡ್ಬೋದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 16 lakh minus 9 lakh ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಇಟ್ ಇಸ್ 7 lakhs ಅಷ್ಟು ಬರುತ್ತೆ. ಈಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದರೆ ಏನು? ದ ಎಕ್ಸ್ಪೆನ್ಸಸ್ ವಿಚ್ ಆರ್ ರಿಲೇಟೆಡ್ ಟು ಯೋರ್ ಆಪರೇಷನ್ಸ್ ಅಂದರೆ ಬಿಸ್ನೆಸ್ದು ರೆಗ್ಯುಲರ್ ಆಪರೇಷನ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್. ಕೆಲವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ, ಲೈಕ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಅಥವಾ ಟ್ಯಾಕ್ಸಸ್ ಪೇಯ್ಡ್ ಅಥವಾ ಇಂಟ್ರೆಸ್ಟ್ ಆನ್ ಲೋನ್ ಆರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪೇಯ್ಡ್. ಇಂಥವೆಲ್ಲ ನಾನ್ ಆಪರೇಟಿಂಗ್ ಅಂದರೆ ಆಪರೇಷನ್ಗೆ ಸಂಬಂಧ ಪಡೆದೇ ಇರುವಂತಹ ಎಕ್ಸ್ಪೆನ್ಸಸ್. ಸೊ ಅಂಥದ್ದನ್ನು ಬಿಟ್ಟು ಉಳಿದಿದ್ದೆಲ್ಲ ಎಕ್ಸ್ಪೆನ್ಸಸ್ನ ನೀವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಾ. ಈ ಪ್ರಾಬ್ಲಮಲ್ಲಿ ನಿಮಗೆ ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಅಂದರೆ ಪ್ರಿಂಟಿಂಗ್, ಸ್ಟೇಷನರಿ, ಸ್ಯಾಲ್ರಿ ಪೇಯ್ಡ್, ರೆಂಟ್, ಆಲ್ ದೀಸ್ ಥಿಂಗ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಲೈಕ್ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಸೇಲ್ಸ್ಮೆನ್ ಕಮಿಷನ್ ಆ್ಯಂಡ್ ಆಲ್ ದೋಸ್.
ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಈ ಮೂರು ನೀವು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಮೂರೂ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 16 lakh minus 9 lakh gives you cost of goods sold 7 lakhs plus office expenses, selling expenses, other expenses 2 lakh plus 1 lakh plus 25,000, 2 lakh plus 1 lakh plus 25,000. So 7 lakh plus 2 lakh plus 1 lakh plus 25,000 gives you 10,25,000 rupees. ಇದು ನಿಮ್ಮ ಆಪರೇಟಿಂಗ್ ಕಾಸ್ಟ್ ಆಯಿತು. ಸೊ ಆಪರೇಟಿಂಗ್ ಕಾಸ್ಟನ್ನ ನೀವು ಇಲ್ಲಿ ತೊಗೊಳ್ತೀರಾ. ಸೊ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಸ್ 16 lakhs. ಸೊ 10,25,000 ಡಿವೈಡೆಡ್ ಬೈ 16 lakhs ಇಸ್ 0.6406 ಇಂಟು 100 ಮಾಡಿದ್ರೆ 64.06% ಬರುತ್ತೆ. ಅಂದರೆ ನೀವು 100 rupees ಅಷ್ಟು ಸೇಲ್ ಮಾಡಿದ್ರೆ 64.06 rupees ಅಷ್ಟು ನಿಮ್ಮದು ಖರ್ಚೇ ಆಗ್ತಾಯಿದೆ, ಆಪರೇಷನ್ಸ್ಗೆ ಅಷ್ಟು ಖರ್ಚಾಗ್ತಾ ಇದೆ. ಇನ್ನು ನಿಮಗೆ ಅಡಿಷ್ನಲಿ ಫೈನಾನ್ಸ್ ಕಾಸ್ಟ್ ಇರುತ್ತೆ, ಲೈಕ್ ಇಂಟ್ರೆಸ್ಟ್ ಆನ್ ಲೋನ್ ಪೇಡ್ ಅದೆಲ್ಲ ಇರುತ್ತೆ. ಸೊ ಆಲ್ರೆಡಿ ಯು ಆರ್ ಸ್ಪೆಂಡಿಂಗ್ ಮೋರ್, ನಿಮ್ಮ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಇದೆ, 64.06% ಅಷ್ಟಿದೆ. ಸೊ ದಿಸ್ ಇಸ್ ದ ರೆಡ್ ಸಿಗ್ನಲ್ ಫಾರ್ ಯು. ಎನಿವೇ ಲೆಟ್ಸ್ ಗೋ ಫರ್ದರ್. ದ ಫೋರ್ತ್ ratio is stock turnover ratio. Stock turnover ratio formula ಏನು, cost of goods sold divided by average stock. So cost of goods sold ಇದು ಆಲ್ರೆಡಿ ಕ್ಯಾಲ್ಕುಲೇಷನ್ ನಾವಿಲ್ಲಿ ಮಾಡಿದ್ದೀವಿ, which is sales minus gross profit, 16 lakh minus 9 lakhs. So 16 lakh minus 9 lakhs sales minus gross profit ನ ನಾವು cost of goods sold ಅಂತ ನ್ಯೂಮರೇಟರ್ ತಗೊಳ್ತೀವಿ. average stock formula ಏನು, opening stock plus closing stock divided by 2. opening stock and closing stock ಕೊಟ್ಟಿದ್ದಾರೆ 1 lakh plus 2 lakhs. So 1 lakh plus 2 lakh divided by 2, that is 1.5 lakhs. average stock ಅಂದರೆ opening stock plus closing stock divided by 2. ಸೊ ಇಲ್ಲಿ 7 lakhs divided by 1,50,000 ಮಾಡಿದ್ರೆ ನಿಮಗೆ 4.667:1 ಬರುತ್ತೆ. ಅಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂದರೆ ನಿಮ್ಮ ಸ್ಟಾಕನ್ನು ಎಷ್ಟು ಸರ್ತಿ ನೀವು ಸೇಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅರೌಂಡ್ 4.66 times ನೀವು ನಿಮ್ಮ ಸ್ಟಾಕು ಸೇಲ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಇದು ತೋರಿಸುತ್ತೆ. ಇಟ್ ಮೀನ್ಸ್ ಯುವರ್ ಸ್ಟಾಕ್ ಇಸ್ ಟರ್ನಿಂಗ್ ಓವರ್ ಫಾಸ್ಟರ್ ರೇಷಿಯೋನಲ್ಲಿ, ಫಾಸ್ಟರ್ ರೇಟಲ್ಲಿದೆ. ನೆಕ್ಸ್ಟ್ ಇಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಇಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಸೊ ಗ್ರಾಸ್ ಪ್ರಾಫಿಟ್ನ ಕ್ವೆಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಇಸ್ 9 lakhs, ಸೇಲ್ಸ್ ಇಸ್ 16 lakhs. ಸೊ 9 lakhs divided by 16 lakhs gives you 0.5625 into 100 ಮಾಡಿದ್ರೆ 56.25%. ಅಂದರೆ ನಿಮ್ಮ ಗ್ರಾಸ್ ಪ್ರಾಫಿಟ್ ಅಂದರೆ ಬಿಫೋರ್ ಸಬ್ಟ್ರಾಕ್ಟಿಂಗ್ ಯೋರ್ ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಇದನ್ನೆಲ್ಲ ಸಬ್ಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ, ಫೈನಾನ್ಸ್ ಚಾರ್ಜಸ್ ಇದನ್ನೆಲ್ಲ ಸಬ್ಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ ಯೋರ್ ಗ್ರಾಸ್ ಪ್ರಾಫಿಟ್ ಇಸ್ 56.25%. ವೆರಸ್ ನೆಟ್ ಪ್ರಾಫಿಟ್ ಇಸ್ 6 lakhs. ನೆಟ್ ಪ್ರಾಫಿಟು ಡೈರೆಕ್ಟಾಗಿ ಕ್ವಶನಲ್ಲಿದೆ 6 lakhs ಅಂತ. ಸೊ 6 lakhs divided by net sales is 16 lakhs. ಸೊ 6 lakhs divided by 16 lakhs gives you 0.375 ಅಂದರೆ 37.5%. ಇಂಟು 100 ಮಾಡಿದ್ರೆ 37.5% ಬರುತ್ತೆ. ಅಂದರೆ ಅರ್ಥ ಏನು, ನೀವು 100 rupees ಅಷ್ಟು ಸೇಲ್ಸ್ ಮಾಡಿದ್ರೆ 37.5 rupees ಅಷ್ಟು ನಿಮಗೆ ನೆಟ್ ಪ್ರಾಫಿಟ್ ಆಗ್ತಾಯಿದೆ. 37.5 rupees ಅಷ್ಟು ನೆಟ್ ಪ್ರಾಫಿಟ್ಸ್, ಅಷ್ಟೇ ಪ್ರಾಫಿಟ್ಸ್ ನಿಮಗೆ ಆ್ಯಕ್ಚುಲಿ ಮಿಕ್ತಾ ಇದೆ ಅಂತ ಅರ್ಥ. ಸೊ ಹಿಯರ್ ಎಂಡ್ಸ್ ಯುವರ್ ಪ್ರಾಬ್ಲಮ್ ನಂಬರ್ 6 ಬಿಕಾಸ್ ಅವ್ರು ಕೇಳಿರೋದು ಎಲ್ಲ ರೇಷಿಯೋಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಲೆಟ್ಸ್ ಮೂವ್ ಆನ್ ಟು ದ 7th ಪ್ರಾಬ್ಲಮ್. 7th ಪ್ರಾಬ್ಲಮಲ್ಲಿ ನಿಮಗೆ ಜೆ ಲಿಮಿಟೆಡ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಆ್ಯಸ್ ಆನ್ 31st March 2020 ಆ್ಯಂಡ್ ನಿಮಗೆ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ 6 ratios. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ರೇಷಿಯೋ ಕ್ಯಾಲ್ಕುಲೇಷನ್ಸ್. ಫಸ್ಟ್ ಇಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಇಲ್ಲಿ ನೀವು ನೋಡಬಹುದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂತ. ಸೊ ಗ್ರಾಸ್ ಪ್ರಾಫಿಟ್ನ ನಾವು ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಈಗ ಗ್ರಾಸ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಅಂತ ನಿಮಗೆ ಗೊತ್ತು. ಸೊ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್. ಅದೇ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಅಂದರೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್, ವೆರಸ್ ಗ್ರಾಸ್ ಪ್ರಾಫಿಟ್ ಅಂದರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇಸ್ ಯೋರ್ ಗ್ರಾಸ್ ಪ್ರಾಫಿಟ್. ಈಗ ಸೇಲ್ಸ್ ಕೊಟ್ಟಿರ್ತಾರೆ ಕ್ವಶನಲ್ಲಿ, ಆದರೆ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಫಾರ್ಮುಲಾ ಏನು, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಲೆಟ್ಸ್ ನಾವು ಲುಕ್ ಇನ್ ಟು ದ ಕ್ವೆಶ್ಚನ್. ಇಲ್ಲಿ ನೀವು ನೋಡಬಹುದು ಸೇಲ್ಸ್ ಕೊಟ್ಟಿದ್ದಾರೆ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ವಿಚ್ ಇಸ್ 8,50,000. ವೆರಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ಗೆ ನಿಮಗೆ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಪನಿಂಗ್ ಸ್ಟಾಕ್ ಇಸ್ 90,500 ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಇಸ್ 1,40,000. ಪರ್ಚೇಸಸ್ ಇಸ್ 5,45,250. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದಿದೆ, ಕ್ಯಾರೇಜ್ ಇನ್ವರ್ಟ್ಸ್ ಒಂದೇ, ಕ್ಯಾರೇಜ್ ಇನ್ವರ್ಟ್ಸ್ ಇಸ್ 14,250. ಸೊ ಇವು ಮೂರನ್ನು ನೀವು ಕನ್ಸಿಡರ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡಬಹುದು. ಬಿಕಾಸ್ ನಿಮ್ಮ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ, ಎಕ್ಸ್ಪೆನ್ಸಸ್ ಲಿಸ್ಟಲ್ಲಿ ನೋಡಿ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಸ್ಯಾಲ್ರಿ
ವೇಜಸ್ ಎಲ್ಲ ಬರುತ್ತೆ. ವೆರಸ್ ಜನರಲಿ ಇದು ಸ್ಯಾಲ್ರಿನ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ, ಅಲೋವೆನ್ಸಸ್ ಅವರಿಗೆ ಕೊಡುವಂಥದ್ದು ಇದೆಲ್ಲ ಬರುತ್ತೆ. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದರೆ ಸ್ಯಾಲ್ರಿ, ಸೊ ಇಟ್ಸ್ ನಾಟ್ ಯುವರ್ ಡೈರೆಕ್ಟ್ ಎಕ್ಸ್ಪೆನ್ಸ್. ಕ್ಯಾರೇಜ್ ಇನ್ವರ್ಟ್ಸ್ ಅಂದರೆ ನೀವು ಗೂಡ್ಸ್ನ ಪರ್ಚೇಸ್ ಮಾಡುವಾಗ ಆಗುವಂತಹ ಖರ್ಚು, ಅದನ್ನ ತಂದು ನೀವು ನಿಮ್ಮ ಗೋಡೌನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಸೊ ದಟ್ಸ್ ಕ್ಯಾರೇಜ್ ಇನ್ವರ್ಟ್ಸ್. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಗೋಸ್ ಟು P&L ಅಕೌಂಟ್. ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇಸ್ ಅ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್, ಸೊ ಅದನ್ನು ನೀವು ಕನ್ಸಿಡರೇಷನ್ ತೊಗೊಳ್ಳಲ್ಲ. ಸೊ ಇಲ್ಲಿ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಬರೀ ಕ್ಯಾರೇಜ್ ಇನ್ವರ್ಟ್ಸ್ ಮಾತ್ರ ನೀವು ತೊಗೊಳ್ತೀರಾ. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಕ್ಯಾರೇಜ್ ಇನ್ವರ್ಟ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಸೊ ಇಲ್ಲಿ ನೀವು ನೋಡಬಹುದು ಓಪನಿಂಗ್ ಸ್ಟಾಕ್ ಇಸ್ 90,500, purchases is 5,45,250, plus carriage inverse is 14,250, minus closing stock is 1,40,000. So 90,500, 5,45,250 plus 14,250 carriage inverse minus 1,40,000 closing stock. ಇದನ್ನು ನೀವು ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ನೀವು ಸೇಲ್ಸಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಸೇಲ್ಸ್ ಇಸ್ 8,50,000. ಸೊ 8,50,000 ಮೈನಸ್ 5,10,000. 5,10,000 ಹೇಗೆ ಬಂತು, ಇದಿಷ್ಟನ್ನು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ 5,10,000 ಬಂತು. ಇದೆರಡನ್ನು ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ 3,40,000 ಇಸ್ ಯೋರ್ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಇಸ್ 3,40,000. ಈಗ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬೇಕು. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಇಸ್ 3,40,000 ಡಿವೈಡೆಡ್ ಬೈ ಸೇಲ್ಸ್ ಇಸ್ 8,50,000. ಸೇಲ್ಸ್ ಇಸ್ 8,50,000. ಇದೆರಡನ್ನು ಡಿವೈಡ್ ಮಾಡಿದ್ರೆ ನಿಮಗೆ 0.4 ಬರುತ್ತೆ. ಇಂಟು 100 ಮಾಡಿದ್ರೆ 40%. ಅಂದರೆ ನೀವು 100 ರೂಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ 40 ರೂಪೀಸ್ ಅಷ್ಟು ನಿಮ್ಮ ಗ್ರಾಸ್ ಪ್ರಾಫಿಟ್ ಇದೆ. ಅಂದರೆ ಬಿಫೋರ್ ಸ್ಪೆಂಡಿಂಗ್ ಆನ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಥವಾ ದಟ್ ಇಸ್ ಸ್ಯಾಲ್ರಿ, ರೆಂಟ್ ಇಂಥದ್ರ ಮೇಲೆಲ್ಲ ಖರ್ಚು ಮಾಡೋಕ್ಕಿಂತ ಮುಂಚೆ ನಿಮಗೆ 40% ಅಷ್ಟು ಪ್ರಾಫಿಟ್ ಆಗಿದೆ ಅಂತ. ನೆಕ್ಸ್ಟ್ ಯು ಆರ್ ಆಸ್ಡ್ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಫಾರ್ಮುಲಾನು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಲೆಟ್ಸ್ ಲುಕ್ ಇನ್ ಟು ದ ಬ್ಯಾಲೆನ್ಸ್ ಶೀಟ್. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿಗೆ ಬ್ಯಾಲೆನ್ಸ್ ಶೀಟ್ ನೋಡೋಣ. ಸೊ ಕರೆಂಟ್ ಅಸೆಟ್ಸ್ ಆರ್ ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವಬಲ್ ಆ್ಯಂಡ್ ಬ್ಯಾಂಕ್. ಬಿಲ್ಡಿಂಗ್ಸ್ ಮತ್ತು ಪ್ಲಾಂಟ್ ಅನ್ನೋದು ನಿಮ್ಮ ಫಿಕ್ಸ್ಡ್ ಅಸೆಟ್ಸ್. ಸೊ ಸ್ಟಾಕ್ ಪ್ಲಸ್ ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಬ್ಯಾಂಕ್ ವಿಚ್ ಇಸ್ 1,40,000 ಪ್ಲಸ್ 70 ಪ್ಲಸ್ 10,000 ಪ್ಲಸ್ 30,000. ನ್ಯೂಮರೇಟರ್ ನೀವು ಚೆಕ್ ಮಾಡ್ಬೋದು. 1,40,000 ಪ್ಲಸ್ 70 ಪ್ಲಸ್ 10 ಪ್ಲಸ್ 30,000. ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ ಯು ಆರ್ ಗಿವನ್ ಕ್ರೆಡಿಟರ್ಸ್, ಪ್ರಾವಿಷನ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಕರೆಂಟ್ ಲಯಬಿಲಿಟಿಯಾಗಿ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು. ಶೇರ್ ಕ್ಯಾಪಿಟಲ್, ದಿಸ್ ಗೋಸ್ ಟು ಶೇರ್ ಕ್ಯಾಪಿಟಲ್. ಜನರಲ್ ರಿಸರ್ವ್ ಆ್ಯಂಡ್ P&L ಅಕೌಂಟ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ತೋರಿಸ್ತೀರಾ. ಇವೆಲ್ಲ ನಿಮ್ಮ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಸೊ ಕ್ರೆಡಿಟರ್ಸ್ ಪ್ಲಸ್ ಪ್ರಾವಿಷನ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಗಿವ್ಸ್ ಯು ಕರೆಂಟ್ ಲಯಬಿಲಿಟೀಸ್. ಸೊ ಅದನ್ನು ಆ್ಯಸ್ ಇಟ್ ಇಸ್ ತೊಗೊಳ್ತೀರಾ ಡಿನಾಮಿನೇಟ್ರಲ್ಲಿ. 80 ಪ್ಲಸ್ 30 ಪ್ಲಸ್ 20,000. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 2,50,000 ಡಿವೈಡೆಡ್ ಬೈ 1,30,000 1.923:1. ಅಂದರೆ ಏನರ್ಥ, ನಿಮ್ಮ ಹತ್ರ 1 ರೂಪಾಯಿ ಅಷ್ಟು ಕರೆಂಟ್ ಲಯಬಿಲಿಟಿ ಇದ್ದರೆ, ಸಾಲ ಇದ್ದರೆ, ಕರೆಂಟ್ ಅಸೆಟ್ ಎಷ್ಟಿದೆ 1.923 ರೂಪೀಸ್ ಅಷ್ಟಿದೆ. ಅಂದರೆ ಆಲ್ಮೋಸ್ಟ್ 2 ರೂಪಾಯಿ ಅಷ್ಟು ಕರೆಂಟ್ ಅಸೆಟ್ಸ್ ಇದೆ. Next, let's go to asset test ratio, which is nothing but liquid ratio. Asset test ratio or liquid ratio. ಇದಕ್ಕೂ ಕರೆಂಟ್ ರೇಷಿಯೋಗೂ ಆ್ಯಸಿಡ್ ಟೆಸ್ಟ್ ರೇಷಿಯೋಗೂ ಸಿಂಪಲ್ ಡಿಫ್ರೆನ್ಸ್. ಇಲ್ಲಿ ನೀವು ಕರೆಂಟ್ ಅಸೆಟ್ಸ್ ತೊಗೊಳ್ತೀರಾ, ವೆರಸ್ ಇಲ್ಲಿ ಕ್ವಿಕ್ ಅಸೆಟ್ಸ್ ತೊಗೋತೀರಾ. ಕ್ವಿಕ್ ಅಸೆಟ್ ಅಂದರೆ ಸೇಮ್ ಕರೆಂಟ್ ಅಸೆಟಿಂದನೇ ಇನ್ವೆಂಟ್ರಿ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಸಬ್ಟ್ರಾಕ್ಟ್ ಮಾಡಿರ್ತೀರಾ. ಸೊ ಇಲ್ಲಿ ನಿಮಗೆ ಕ್ವೆಶ್ಚನಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಯು ಕ್ಯಾನ್ ಹ್ಯಾವ್ ಅ ಲುಕ್. ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವಬಲ್, ಬ್ಯಾಂಕ್ ಇದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಲ್ಲ, ಲೈಕ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂಥದ್ದು ಯಾವುದು ಕೊಟ್ಟಿಲ್ಲ. ಸೊ ಬರೀ ಇನ್ವೆಂಟ್ರಿನ ಮಾತ್ರ ನೀವು ತೆಗೆದ್ರೆ ಸಾಕು. ಇನ್ವೆಂಟ್ರಿ ಇಸ್ ನಥಿಂಗ್ ಬಟ್ ಸ್ಟಾಕನ್ನು ತೆಗೆದು ಉಳಿದೆಲ್ಲ ಕರೆಂಟ್ ಅಸೆಟ್ಸ್ ತೊಗೊಂಡ್ರೆ ಆಯಿತು. ಸೊ ಡೆಟರ್ಸ್, ಬಿಲ್ಸ್ ರಿಸೀವಬಲ್ ಪ್ಲಸ್ ಬ್ಯಾಂಕ್. ಇಲ್ಲಿ ನೀವು ನೋಡ್ಬೋದು ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಬ್ಯಾಂಕ್ ತೊಗೊಂಡಿದ್ದೀವಿ. ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಶುಡ್ ಬಿ ಟೇಕನ್ ಇನ್ ಡಿನಾಮಿನೇಟರ್. ಈಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನೋದನ್ನು ನಿಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ. ದೇ ಹ್ಯಾವ್ ಗಿವನ್ ಯು ಕ್ರೆಡಿಟರ್ಸ್, ಪ್ರಾವಿಷನ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಮೂರು ನಿಮ್ಮ ರೆಗ್ಯುಲರ್ ಕರೆಂಟ್ ಲಯಬಿಲಿಟೀಸ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ನಾವು ಮೂರನ್ನು ತೊಗೊಳ್ತೀವಿ. ಕ್ರೆಡಿಟರ್ಸ್ ಪ್ಲಸ್ ಪ್ರಾವಿಷನ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ದಿದ್ರೆ ಅದನ್ನು ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋಬೇಕಿತ್ತು ಅಥವಾ ತೆಗೆದುಬಿಡಬೇಕಿತ್ತು. ಸೊ ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಕ್ಯಾಶ್ 70,000 ಪ್ಲಸ್ 10,000 ಪ್ಲಸ್ 30,000. ಇದನ್ನು ನ್ಯೂಮರೇಟರ್. ಡಿನಾಮಿನೇಟರ್ಲಿ 80,000 ಪ್ಲಸ್ 30,000 ಪ್ಲಸ್ 20,000 ಗಿವ್ಸ್ ಯು 1,10,000 ಇಸ್ ಟು 1,30,000. ಅಂದರೆ ಏನರ್ಥ, ನಿಮ್ಮ ಹತ್ರ ಸಾಲ 1,30,000 ಅಷ್ಟಿದ್ರೆ ನಿಮ್ಮ ಕ್ವಿಕ್ ಅಸೆಟ್ಸ್ ಅಂದರೆ ಅಸೆಟ್ಸ್ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಕ್ವಿಕ್ಲಿ ಅನ್ನೋ 1,10,000 ಮಾತ್ರ ಇದೆ, ಕಮ್ಮಿ ಇದೆ. ಸೊ 0.8461 ಅಷ್ಟು ಮಾತ್ರ ಇದೆ. ಅಂದರೆ 1 ರೂಪಾಯಿ ಅಷ್ಟು ಸಾಲ ಇದ್ದರೆ 84 ಪೈಸಾ ಅಷ್ಟು ಕ್ವಿಕ್ ಅಸೆಟ್ ಇದೆ.
ಕಮ್ಮಿ ಇದೆ ನಿಮ್ಮ ಕ್ವಿಕ್ ಅಸೆಟ್. ಸೊ ನಿಮ್ಮ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಇಲ್ಲಿ ಪಾಸಿಟಿವ್ ಬಂತು, ಅಂದರೆ ಒಂದಕ್ಕಿಂತ ಜಾಸ್ತಿ ಬಂತು ನಿಮ್ಮ ಕರೆಂಟ್ ರೇಷಿಯೋ. ವೆರಸ್ ಇಲ್ಲಿ ನಿಮಗೆ ಒಂದಕ್ಕಿಂತ ಕಮ್ಮಿ ಯಾಕೆ ಬರ್ತಾ ಇದೆ? ಬಿಕಾಸ್ ಸ್ಟಾಕ್ ತೆಗೆದುಬಿಟ್ರೆ ಬರೀ ಕ್ವಿಕ್ ಅಸೆಟ್ ಸಿಗುತ್ತೆ, ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್, ಅದು ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ನಿಮಗೆ ಇಲ್ಲಿ 0.8461 ಅಷ್ಟು ಮಾತ್ರ asset test ratio ಬರ್ತಾ ಇದೆ. Next, let's look into operating ratio. Operating ratio is nothing but operating cost divided by net sales into 100. So operating cost ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲೂ ನಾವು ಇದನ್ನ ನೋಡಿದ್ವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾ ಇಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವೆಲ್ಲ ಎಕ್ಸ್ಪೆನ್ಸಸ್ ಇದೆ ನೋಡೋಣ. ಸೊ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಇಸ್ ಕ್ವೈಟ್ ಸಿಂಪಲ್. ಸೇಲ್ಸ್ 8,50,000, ಗ್ರಾಸ್ ಪ್ರಾಫಿಟ್ ಇಸ್ 3,40,000. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಗ್ರಾಸ್ ಪ್ರಾಫಿಟ್ದು ಕ್ಯಾಲ್ಕುಲೇಷನ್ ಆಗಿದೆ 3,40,000 ಅಂತ. ಸೊ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ 8,50,000 ಮೈನಸ್ 3,40,000 ಮಾಡಿದ್ರೆ ನಿಮಗೆ 5,10,000 ಬರುತ್ತೆ. ಸೊ ದ ಸೇಮ್ ಥಿಂಗ್ 8,50,000 ಮೈನಸ್ 3,40,000 ಮಾಡಿದ್ರು ಒಂದೇ. ಇಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಲ್ರೆಡಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 90,500 ಪ್ಲಸ್ 5,45,250 ಪ್ಲಸ್ 14,250 ಮೈನಸ್ 1,40,000 ಇದನ್ನು ಮಾಡಿದ್ರು 5,10,000 ಬರುತ್ತೆ. ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 5,10,000 ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದೆಲ್ಲ ಇದೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೀವು ಇಲ್ಲಿ ನೋಡ್ಬೋದು, ಎಕ್ಸ್ಪೆನ್ಸಸ್ ಲಿಸ್ಟಲ್ಲಿ ಪರ್ಚೇಸಸ್, ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಎಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಹೋಗ್ಬಿಟ್ಟಿರುತ್ತೆ. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದರೆ ಎಂಪ್ಲಾಯೀಸ್ಗೆ ನಾವು ಕೊಡುವಂತಹ ಸ್ಯಾಲ್ರಿ ಆಪರೇಷನ್ಸ್ಗೆ ಸಂಬಂಧಪಟ್ಟಿದ್ದು, ಸೊ ಹಾಗಾಗಿ ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಟ್ಸ್ ಅನ್ನೋದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅದು ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಷನ್ ಮಾಡುವಾಗಲೇ ತೊಗೊಂಡಿರ್ತೀರಾ. ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ನೀವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀರಾ. ಯಾಕಂದರೆ ಆಫೀಸಲ್ಲಿ ಏನು ಖರ್ಚುಗಳಾಗುತ್ತೆ ಲೈಕ್ ಪ್ರಿಂಟಿಂಗ್, ಸ್ಟೇಷನರಿ, ರೆಂಟ್, ಸ್ಯಾಲ್ರಿ ಪೇಡ್ ಆ್ಯಂಡ್ ಆಲ್ ದೋಸ್ ಆಫೀಸ್ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಇದೆಲ್ಲವೂ ನಿಮ್ಮ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ವೆರಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನೋದು ಲೈಕ್ ಅಡ್ವರ್ಟೈಸ್ಮೆಂಟ್, ಸೇಲ್ಸ್ಮನ್ ಕಮಿಷನ್, ಇಂಥವು ಎಲ್ಲ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಇಂಥವೆಲ್ಲ ಸೇಲ್ಸ್ ಎಕ್ಸ್ಪೆನ್ಸಸ್, ಇದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ವೆರಸ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇಸ್ ನಾಟ್ ಅನ್ ಆಪರೇಟಿಂಗ್ ಎಕ್ಸ್ಪೆನ್ಸ್, ಇಟ್ ಇಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಇದನ್ನು ನೀವು ತೊಗೊಳ್ಬಾರ್ದು. ಇದನ್ನು ಬಿಟ್ಟು ಉಳಿದೆಲ್ಲ ಎಕ್ಸ್ಪೆನ್ಸಸ್ ತೊಗೊಳ್ತೀರಾ, ಲೈಕ್ ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಇವು ಮೂರನ್ನು ಆ್ಯಡ್ ಮಾಡ್ಕೊಳ್ತೀರಾ, ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಇವು ಮೂರನ್ನು ಆ್ಯಡ್ ಮಾಡಿ ನಿಮ್ಮ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಆ್ಯಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಆಪರೇಟಿಂಗ್ ಕಾಸ್ಟ್. ಈ ಆಪರೇಟಿಂಗ್ ಕಾಸ್ಟ್ನ ನೀವು ಸೇಲ್ಸನ್ನು ಡಿವೈಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 7,05,000 ಡಿವೈಡ್ ಬೈ 8,50,000 0.8294 ಅಂದರೆ 82.94% ಅಷ್ಟು ನಿಮ್ಮ ಆಪರೇಟಿಂಗ್ ಕಾಸ್ಟ್ ಇದೆ. ಅಂದರೆ 100 ರೂಪೀಸ್ ನೀವು ಸೇಲ್ಸ್ ಮಾಡಿದ್ರೆ 82.94 ರೂಪೀಸ್ ಅಷ್ಟು ನಿಮಗೆ ಖರ್ಚೇ ಆಗ್ತಾ ಇದೆ, ಆಪ್ರೇಟಿಂಗ್ ಕಾಸ್ಟೇ ಆಗ್ತದೆ. ಸೊ ಯುವರ್ ಎಫಿಷಿಯನ್ಸಿ ಇಸ್ ವೆರಿ ಲೆಸ್ ಬಿಕಾಸ್ ನಿಮ್ಮ ಕಾಸ್ಟ್ ಜಾಸ್ತಿ ಇದೆ. 82 ರೂಪಾಯಿ ನೀವು ಖರ್ಚು ಮಾಡ್ತಿದ್ದೀರ 100 ರೂಪಾಯಲ್ಲಿ ಅಂತ ಹೇಳಿದ್ರೆ it means your efficiency is not that good, you're not that efficient. Next is operating profit ratio. Operating profit ratio is operating profits divided by net sales. So operating profit ratio ಅಂದರೆ ಪ್ರಾಫಿಟ್ ಅನ್ನೋದು ಮೆನ್ಷನ್ ಆಗಿರುತ್ತೆ. ಬರೀ ಆಪರೇಟಿಂಗ್ ರೇಷಿಯೋ ಅಂತ ಕೊಟ್ಟರೆ ಇಟ್ ಇಸ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ. Okay, operating profit ratio is operating profit divided by net sales into 100. So operating profit is nothing but sales minus operating cost. Operating profit, the formula is quite simple. Sales minus cost gives you profit. Selling price minus cost price gives you profit. So net sales minus operating cost ಮಾತ್ರ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಸೊ ನೆಟ್ ಸೇಲ್ಸ್ ಇಸ್ 8,50,000. ಆಪರೇಟಿಂಗ್ ಕಾಸ್ಟ್ ನಾವು ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 7,05,000. ಸೇಲ್ಸ್ ಇಸ್ 8,50,000. ಸೊ 8,50,000 minus 7,05,000 gives you operating profit divided by sales is 8,50,000 into 100. ನೀವು ಮಾಡಿದ್ರೆ 1,45,000 divided by 8,50,000 0.1706 into 100 17.06%. ಅಂದರೆ ನಿಮ್ಮ ಆಪರೇಟಿಂಗ್ ಪ್ರಾಫಿಟ್ ಇಸ್ ಓನ್ಲಿ 17%. 82% ಅಷ್ಟು ನೀವು ಖರ್ಚು ಮಾಡ್ತೀರಾ, 17% ಅಷ್ಟು ಮಾತ್ರ ನಿಮಗೆ ಪ್ರಾಫಿಟ್ ಆಗಿ ಮಿಕ್ಕತ್ತೆ, ಆಪರೇಟಿಂಗ್ ಪ್ರಾಫಿಟ್ ಆಗಿ, ಅಂದರೆ ಆಪ್ರೇಷನ್ಸಿಂದ ಆಗುವಂತಹ ಪ್ರಾಫಿಟ್ಸ್ ಆಗಿ ಮಿಕ್ಕತ್ತೆ. ಈಗ ನೆಟ್ ಪ್ರಾಫಿಟ್ ನೋಡೋಣ. ವಾಟ್ ಈಸ್ ಯುವರ್ ನೆಟ್ ಪ್ರಾಫಿಟ್? ನೆಟ್ ಪ್ರಾಫಿಟ್ ಇಸ್ ಪ್ರಾಫಿಟ್ಸ್ ಬಿಫೋರ್ ಟ್ಯಾಕ್ಸ್, ಫೈನಲ್ ಪ್ರಾಫಿಟ್ಸ್ ಏನಿದೆ ಅದು ದಟ್ ಈಸ್ ಯುವರ್ ನೆಟ್ ಪ್ರಾಫಿಟ್ ವಿಚ್ ಇಸ್ 1,50,000. ಓಕೆ, ಈ ನೆಟ್ ಪ್ರಾಫಿಟ್ಸ್ ಅಂತ ಹೇಳಿದರೆ ದೇ ಹ್ಯಾವ್ ಸಬ್ಟ್ರಾಕ್ಟೆಡ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸನ್ನು ಸಬ್ಟ್ರಾಕ್ಟ್ ಮಾಡಿರ್ತಾರೆ. ಅಂದರೆ ನಿಮ್ಮ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು ಸಬ್ಟ್ರಾಕ್ಟ್ ಆಗಿರುತ್ತೆ,
ವೆರಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ಯಾವ್ಯಾವುದದು? ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿರೋದ್ರಿಂದ ಆಗಿರುವಂತಹ ಪ್ರಾಫಿಟ್, ಅಥವಾ ಇನ್ವೆಸ್ಟ್ಮೆಂಟ್ ಮೇಲೆ ಬರುವಂತಹ ಇಂಟ್ರೆಸ್ಟ್. ಓಕೆ, ನೀವು ಯಾವುದೋ ಡಿಬೆಂಚರ್ಸ್ ಮೇಲೋ ಗೌರ್ಮೆಂಟ್ ಬಾಂಡ್ಸ್ ಮೇಲೋ ಪರ್ಚೇಸ್ ಮಾಡಿರ್ತೀರ, ಅದ್ರ ಮೇಲೆ ಬರುವಂತಹ ಇಂಟ್ರೆಸ್ಟ್, ಅಥವಾ ಗೌರ್ಮೆಂಟ್ ಫಿಕ್ಸ್ಡ್ ಡೆಪಾಸಿಟ್ ಇರ್ತೀರ, ಅದ್ರ ಮೇಲೆ ಬರುವಂತಹ ಇಂಟ್ರೆಸ್ಟ್, ಇದೆಲ್ಲ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಇದನ್ನು ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಟ್ ಪ್ರಾಫಿಟ್ ಇಸ್ 1,50,000. ಸೊ ಇಲ್ಲಿ ನೀವು ಗಮನಿಸ್ಬೋದು, ನೆಟ್ ಪ್ರಾಫಿಟ್ ಇಸ್ 1,50,000 ಡಿವೈಡೆಡ್ ಬೈ ಸೇಲ್ಸ್ ಇಸ್ 8,50,000 ಇಂಟು 100 ಮಾಡಿದ್ರೆ 17.64. ಅಂದರೆ ನಿಮ್ಮ ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋಗಿಂತ ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಮೋರ್. ಯಾಕೆ 17.64% ಅಂತ ಹೇಳಿದರೆ, ಇಲ್ಲಿ ಏನಾಗ್ತಾ ಇದೆ, ಸೇಲ್ಸಿಂದ ಆಪ್ರೇಟಿಂಗ್ ಕಾಸ್ಟ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಇಲ್ಲಿ ನೀವು ಆಪ್ರೇಟಿಂಗ್ ಇನ್ಕಮನ್ನು, ನಾನ್ ಆಪ್ರೇಟಿಂಗ್ ಇನ್ಕಮ್ನು ಇನ್ಕ್ಲೂಡ್ ಮಾಡ್ತೀರಾ. ನಾನ್ ಆಪ್ರೇಟಿಂಗ್ ಇನ್ಕಮ್ ಅಂತ ಹೇಳಿದ್ರೆ ಯಾವುದು? ನಿಮ್ಮ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಈ 9,000 rupees ಎಕ್ಸ್ಟ್ರಾ ಇನ್ಕಮ್ ಇನ್ಕ್ಲೂಡ್ ಆಗಿದೆ, ಆ್ಯಂಡ್ ಈ 4,000 rupees ಸಬ್ಟ್ರ್ಯಾಕ್ಟ್ ಆಗಿದೆ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಅದೆಲ್ಲ ಎಫೆಕ್ಟ್ ಆಗಿಬಿಟ್ಟು ನಿಮ್ಗೆ 1,50,000 ಬಂದಿದೆ. ವೆರಸ್ ನಿಮ್ಮ ಆಪ್ರೇಟಿಂಗ್ ಪ್ರಾಫಿಟ್ ಅನ್ನೋದು ಬರೀ 1,45,000 rupees ಇತ್ತು. ಇದು 5,000 rupees ಜಾಸ್ತಿ ಇದೆ. ಸೊ ಹಾಗಾಗಿ ನಿಮ್ಮ ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಆಲ್ಸೋ ಮೋರ್, 17.64% ಇದೆ. ಅಂದರೆ 0.6 ಅಷ್ಟು ಜಾಸ್ತಿ ಇದೆ ನಿಮ್ಮ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋಗಿಂತ ನೆಟ್ ಪ್ರಾಫಿಟ್ ರೇಷಿಯೋ. ಸೊ ಹಿಯರ್ ಎಂಡ್ಸ್ ಯುವರ್ ಪ್ರಾಬ್ಲಮ್ ನಂಬರ್ 7. I hope you have understood these two problems quite clearly. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ please leave comments in the comment section below. So I'll try to address all your doubts. Thank you so much.